ಧಿಕ್ಕಾರ. ಹಲೋ, ಗೆಲ್ಲಲೇಬೇಕು ಗೆಲ್ಲಲೇಬೇಕು ಗೆಲ್ಲಲೇಬೇಕು. ಕಾಂಗ್ರೆಸ್ ಜನತಾ ಪಾರ್ಟಿ ಹೋರಾಟ ಗೆಲ್ಲಲೇಬೇಕು ಗೆಲ್ಲಲೇಬೇಕು ಗೆಲ್ಲಲೇಬೇಕು. ಶಿಕ್ಷಣ ವ್ಯವಸ್ಥೆಯನ್ನು ಹಾಳು ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಅಭಿಜಿತ್ ದೀಪ್ಗೆ ಹೋರಾಟಕ್ಕೆ ಜಯವಾಗಲಿ ಜಯವಾಗಲಿ ಜಯವಾಗಲಿ. ಅಭಿಜಿತ್ ದೀಪ್ಗೆ ಹೋರಾಟ ನೀಡಲೇಬೇಕು. ಯುವಜನರ ಹೋರಾಟಕ್ಕೆ ಜಯವಾಗಲಿ. ವಿದ್ಯಾರ್ಥಿಗಳ ಹೋರಾಟಕ್ಕೆ ಜಯವಾಗಲಿ. ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಕಾಂಗ್ರೆಸ್ ಜನತಾ ಪಾರ್ಟಿ ಹೋರಾಟಕ್ಕೆ ಜಯವಾಗಲಿ. ಕಾಂಗ್ರೆಸ್ ಜನತಾ ಪಾರ್ಟಿ ಹೋರಾಟಕ್ಕೆ ಜಯವಾಗಲಿ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು. ಭ್ರಷ್ಟ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು. ಅಭಿಜಿತ್ ದೀಪ್ಗೆ ಹೋರಾಟಕ್ಕೆ ಅಭಿಜಿತ್ ದೀಪ್ಗೆ ಹೋರಾಟಕ್ಕೆ ಜಯವಾಗಲಿ. ಜನತಾ ಚಳವಳಿ ದೇಶದ ಎಲ್ಲ ಭಾಗಗಳಲ್ಲೂ ಕೂಡ ನಡೀತಾ ಇದೆ. ಹಾಗಾಗಿ ಇದು ಒಂದು ರೀತಿ ಹೊಸ ಚಳವಳಿ. ಇದು ನಾಯಕರು ಹೆಚ್ಚಿನ ಸಂಖ್ಯೆಯಲ್ಲಿ ಏನಿಲ್ಲ. ಈಗ ಯುವಜನರನ್ನು ಹೆಚ್ಚು ಕುರಿತಾಗಿರ್ತಕ್ಕಂಥದ್ದು. ಕೆಲವು ದಿನಗಳಲ್ಲೇ ಕೋಟ್ಯಾಂತರ ಜನ ಇದರ ಫಾಲೋವರ್ಸ್ ಆಗಿದ್ದಾರೆ. ಏನು ಅಂತಂದರೆ ದೇಶದ ಎಲ್ಲ ಭಾಗಗಳಲ್ಲೂ ಎಲ್ಲ ಸರ್ಕಾರಗಳು, ಕೇಂದ್ರ ಸರ್ಕಾರನೂ ಕೂಡ ಸೇರಿದಾಗೆ ಯುವಕರ ಸಮಸ್ಯೆಗಳನ್ನು ಪರಿಹರಿಸೋದ್ರಲ್ಲಿ ಸರ್ಕಾರಗಳು ಸೋತಿವೆ. ಅದು ವಿದ್ಯಾಭ್ಯಾಸದ ಅನೇಕ ಪರೀಕ್ಷಾ ಅಕ್ರಮಗಳಾಗಿರ್ಬೋದು, ನಿರುದ್ಯೋಗ ಸಮಸ್ಯೆ ಆಗಿರ್ಬೋದು, ಅವ್ರಿಗೆ ಸಿಕ್ಕಬೇಕಾಗಿರ್ತಕ್ಕಂಥ ಸ್ಥಾನಮಾನಗಳಾಗಿರ್ಬೋದು, ಅವ್ಯಾವೂ ಕೂಡ ವಿದ್ಯಾರ್ಥಿಗಳಿಗೆ ತಲುಪಿಲ್ಲ ಅಥವಾ ಯುವಕರಿಗೆ ತಲುಪಿಲ್ಲ. ಹಾಗಾಗಿ ಎಲ್ಲ ಘೋಷಣೆಗಳಾಗಿವೆ. ಹಾಗಾಗಿ ಬಜೆಟ್ನಲ್ಲಿ ಎಲ್ಲವನ್ನೂ ಕೂಡ ಅನೌನ್ಸ್ ಮಾಡ್ತಾರೆ. ಇದಕ್ಕೆ ಸಲುವಾಗಿ ಇಷ್ಟು ಕೋಟ್ಯಾಂತರ ರೂಪಾಯಿಗಳನ್ನು ಮೀಸಲಾಗಿ ಇಟ್ಟಿದ್ದೀವಿ, ಅವ್ರಿಗೆ ತರಬೇತಿಗೆ ಸಲುವಾಗಿ ಏರ್ಪಾಡು ಮಾಡ್ತಾಯಿದ್ದೀವಿ, ಉದ್ಯೋಗಕ್ಕೆ ಸಲುವಾಗಿ ಏರ್ಪಾಡು ಮಾಡ್ತಾಯಿದ್ದೀವಿ ಅಂತ ಹೇಳ್ತಾರೆ. ಯಾವ ಸರ್ಕಾರಗಳು ಕೂಡ ವಿದ್ಯಾರ್ಥಿಗಳನ್ನು, ಯುವಜನರನ್ನು ಗಮನದಲ್ಲಿಟ್ಕೊಂಡು ತ್ವರಿತವಾಗಿ ಅವರಿಗೆ ಬೇಕಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸೋದ್ರಲ್ಲಿ ಸೋತಿವೆ. ಅದರಲ್ಲೂ ನೀಟ್ನಂತ ಮೊದಲು ರಾಜ್ಯ ಮಟ್ಟದಲ್ಲೇ ಪರೀಕ್ಷೆಗಳು ನಡೀತಾಯಿತ್ತು, ಅಚ್ಚುಕಟ್ಟಾಗಿ ಇರ್ತಾಯಿದ್ವು, ಸಮಸ್ಯೆಗಳಿರಲಿಲ್ಲ. ಈಗ ಆಲ್ ಇಂಡಿಯಾ ಲೆವೆಲ್ನಲ್ಲಿ ನೀಟ್ನಂಥ ಪರೀಕ್ಷೆಗಳನ್ನು ಏರ್ಪಾಡು ಮಾಡಿ ಅದರಲ್ಲಿ ಅಕ್ರಮಗಳಾಗಿವೆ, ಅದರಲ್ಲಿ ತನಿಖೆ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಇನ್ನೂ ಕೂಡ ತ್ವರಿತಗತಿಯಲ್ಲಿ ಆಗಬೇಕು. ಮತ್ತು ಆ ಸಮಸ್ಯೆಯಿಂದಾಗಿ ಈಗ ನೀಟು ಈಗ ಪುನಃ 21ನೇ ತಾರೀಕು ಇಟ್ಕೊಂಡಿದ್ದಾರೆ. ನೀಟ್ ಪರೀಕ್ಷೆಯಾಗಿ ಅದನ್ನು ಪುನಃ ಫಲಿತಾಂಶ ಬಂದು ವಿದ್ಯಾರ್ಥಿಗಳೆಲ್ಲವೂ ಕೂಡ ಏನು ವೈದ್ಯಕೀಯ ಇನ್ನಿತರೆ ಕೋರ್ಸ್ಗಳಿಗೆ ಹೋಗಬೇಕಾಗಿದೆಯೋ ಅದೆಲ್ಲವೂ ಕೂಡ ಡಿಲೇ ಆಗ್ತಾಯಿದೆ. ತುಂಬ ಜನ ಅದು ಆಕಾಂಕ್ಷಿಗಳಿರ್ತಾರೆ. ಸೊ ಅದನ್ನು ಕಾದರೆ ಇನ್ನಿತರೆ ಏನು ಪ್ರವೇಶಾತಿಗೆ BSc ಅಥವಾ ಇನ್ನಿತರೆ ಏನು ಕೋರ್ಸ್ಗಳಿದೆಯಾ ಅದಕ್ಕೆಲ್ಲವೂ ಕೂಡ ಪ್ರವೇಶ ಮುಗಿದೋಗ್ತದೆ. ಈ ಥರದ ಆತಂಕದ ಸ್ಥಿತಿಯಲ್ಲಿ ಯುವಜನರು, ವಿದ್ಯಾರ್ಥಿಗಳಿದ್ದಾರೆ. ಹಾಗಾಗಿ ಅವರು ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನವನಿರ್ಮಾಣ ಕ್ರಾಂತಿಯ ರೀತಿಯಲ್ಲಿ ದೇಶದ ಎಲ್ಲ ಕಡೆ ಇವತ್ತು ವಿದ್ಯಾರ್ಥಿಗಳು, ಯುವಕರು ಸಂಘಟಿತರಾಗಿ ಸರ್ಕಾರವನ್ನು ಪ್ರಶ್ನಿಸುವಂಥ ಒಂದು ಕೆಲಸ ಆಗಬೇಕಾಗಿದೆ. ಇದು ಪ್ರಾರಂಭ ಅಂತ ಅನ್ಕೊಂಡಿದ್ದೀನಿ. ಇದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಸರ್ಕಾರಗಳನ್ನು, ಜನಪ್ರತಿನಿಧಿಗಳನ್ನು ಪ್ರಶ್ನೆ ಮಾಡುವಂಥ ಒಂದು ಶಕ್ತಿ ಈ ಒಂದು ಚಟುವಟಿಕೆಯಿಂದ ಬರ್ತದೆ ಅಂತೇಳಿ ಅನ್ಕೊಂಡಿದ್ದೀನಿ. ನಮಸ್ಕಾರ.